ರಾಜ್ಯ ಕಾಂಗ್ರೆಸ್ ರಾಜಕಾರಣ ಈಗ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಸಾಕಷ್ಟು ಸಭೆಗಳ ಬಳಿಕ ಪ್ರಮುಖವಾಗಿ ಬಜೆಟ್ ಪೂರ್ವಭಾವಿ ಸಭೆಯನ್ನು ಕೂಡ ಬದಿಗೊತ್ತಿ ಈಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಇನ್ನು ದೆಹಲಿಗೆ ತೆರಳುತ್ತಾ ಇದ್ದಂತೆ ಮುಖ್ಯಮಂತ್ರಿ ಮತ್ತು ನನ್ನ ನಡುವೆ ಆಗಿರುವಂಥ ಮಾತುಕತೆಯನ್ನು ರಹಸ್ಯವಾಗಿ ಇಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತರ್ತಾ ಜೊತೆಗೆ ನನ್ನ ಜೊತೆಗೆ 136 ಶಾಸಕರು ಕೂಡ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಹೊಸದೊಂದು ದಾಳವನ್ನು ಉಳಿಸ್ತಾ ಇದ್ದಾರೆ. ಇಷ್ಟಕ್ಕೂ ಡಿ.ಸಿ.ಎಂ. ಅವರ ದೆಹಲಿ ಯಾತ್ರೆ ಬಗ್ಗೆ ಕಾಂಗ್ರೆಸ್ ವಲಯದಲ್ಲೇ ನಾನಾ ರೀತಿಯಂಥ ವಿಶ್ಲೇಷಣೆಗಳು ವ್ಯಾಖ್ಯಾನಗಳು ಮುನ್ನೆಲೆಗೆ ಬಂದಿದ್ವು. ಅಷ್ಟಕ್ಕೂ ಕಾರಣಕ್ಕೋಸ್ಕರನೇ ಡಿ.ಕೆ. ದೆಹಲಿಗೆ ತೆರಳಿದ್ದಾರೆ ಅನ್ನುವಂಥದ್ದು ಕೂಡ ಸತ್ಯದ ವಿಚಾರ. ಅತ್ತ ಅಸ್ಸಾಂ ಚುನಾವಣೆ ಇದ್ರೂ ಕೂಡ ಅಸ್ಸಾಂ ಚುನಾವಣೆ ಅಲ್ಲದೆ ಕರ್ನಾಟಕದ ಪವರ್ ಪಾಲಿಟಿಕ್ಸ್ ಕೂಡ ಇದೆ ಅನ್ನುವಂಥದ್ದು ನಿಜಕ್ಕೆ ಬರ್ತಾ ಇರುವಂಥ ಮಾಹಿತಿ. ಹಾಗಾದರೆ ದೆಹಲಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಏನು, ಇದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಇದರ ಸಂಪೂರ್ಣ ವಿವರ ಈ ಸ್ಟೋರಿಲಿ ಕೊಡ್ತೀನಿ ನೋಡಿ. ರಾಜ್ಯ ಕಾಂಗ್ರೆಸ್ ರಾಜಕೀಯ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್. ಎಲ್ಲ ಮಾತಾಡಿದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ನಮ್ ಕೆಲಸ, ಎಲ್ಲರ ಕೆಲಸ ಮಾಡ್ಕೊಂಡು ಸಿಎಂ ಬಜೆಟ್ ಮೀಟಿಂಗಿಗೆ ಗೈರು. ಡಿ.ಸಿ.ಎಂ. ಡಿ.ಕೆ. ದಿಲ್ಲಿ ಭೇಟಿ. ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಬಜೆಟ್ಗೆ ಸಿದ್ಧತೆ, ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಅಂದ ಸಿಎಂ. ಕರೀದಿನ ಯಾಕೆ ಹೋಗ್ಲಮ್ಮ, ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ದಿಲ್ಲಿ ಕರೆದ್ರೆ ಹೋಗ್ತೀನಿ. ಕಾಂಗ್ರೆಸ್ ಮನೆಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಹದಗೆಟ್ಟ ಪರಿಸ್ಥಿತಿಯಲ್ಲಿದೆ. ಅಲ್ಲೋಲ ಕಲ್ಲೋಲ ಎದ್ದಿರೋ ಸಮುದ್ರದಲ್ಲಿ ಗೊಂದಲದ ಅಲೆಗಳಲ್ಲಿ ನಾನೇ ನಾಯಕನಾಗ್ತೀನಿ ಅಂತ ಡಿ.ಕೆ. ಪಟ್ಟು ಹಿಡಿದು ನಿಂತಿದ್ದಾರೆ. ಗೊಂದಲದ ಪ್ರವಾಹದಿಂದ ಕಂಗೆಟ್ಟಿರುವ ಕಾಂಗ್ರೆಸ್ಗೆ ದಡ ಯಾವುದು ಬುಡ ಯಾವುದು ಗೊತ್ತಾಗ್ತಾ ಇಲ್ಲ. ಡಿ.ಕೆ. ಮಾತ್ರ ಪಟ್ಟು ಸಡಿಲಿಸ್ತಾ ಇಲ್ಲ. ನನಗೆ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿದಿರೋ ಬಂಡೆ ಇವತ್ತು ದಿಲ್ಲಿಗೆ ಹಾರಿದ್ದಾರೆ. ಸಿಎಂ ಬಜೆಟ್ ಸಭೆ ಧಿಕ್ಕರಿಸಿ ಹೈಕಮಾಂಡ್ ಭೇಟಿಗೆ ಮುಂದಾಗೇ ಬಿಟ್ಟಿದ್ದಾರೆ. ಸಿಎಂ ಕರೆದ ಬಜೆಟ್ ಸಭೆಗೆ ಗೈರಾಗೋ ಮೂಲಕ ಡಿ.ಕೆ. ಡೆಲ್ಲಿ ಕಡೆ ಹಾರಿರೋದು ರಾಜ್ಯ ರಾಜಕೀಯ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆದಂತೆ ಆಗಿದೆ. ಇಷ್ಟು ದಿನ ಬೆಂಬಲಿಗರು ಡಿ.ಕೆ. ಸಿಎಂ ಆಗ್ಬೇಕು ಅಂತ ಆಗ್ರಹದ ಮೇಲೆ ಆಗ್ರಹ ಮಾಡ್ತಾ ಇದ್ರು. ಇದು ನಾಯಕತ್ವ ಬದಲಾವಣೆ ಇನ್ನೂ ಜೀವಂತ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತಿತ್ತು. ಇದು ಡಿ.ಕೆ.ಗೂ ಬಲ ಕೊಟ್ಟಂತೆ ಆಗ್ತಿತ್ತು. ನಿನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಕೂಗೆಬ್ಬಿಸಿದ್ರು. ಇದಕ್ಕೆ ಡಿ.ಸಿ.ಎಂ. ಡಿ.ಕೆ. ಮಾತನಾಡ್ತಾ, ನಾನು ಸಿಎಂ ಆಗೋದು ನಿಮಗೆ ಯಾರಿಗೂ ಇಷ್ಟ ಇಲ್ವಾ ಅಂತ ಪರೋಕ್ಷವಾಗಿ ಆಪ್ತ ಶಾಸಕನ ಮಾತಿಗೆ ಧ್ವನಿಗೂಡಿಸಿದ್ರು. ಅದನ್ನೇ ಒಮ್ಮೆ ಕೇಳಿಸ್ಕೊಳ್ಳಿ. ಈಗ ನಿಮ್ಗೆ ಇಷ್ಟ ಅಲ್ವಾ ನಾನು ಆಗೋದು? ಈಗ ನಿಮ್ಗೆ ಇಷ್ಟ ಅಲ್ವಾ ನಾನು ಆಗೋದು? 17ನೇ ಬಾರಿ ಬಜೆಟ್ ಮಂಡಿಸೋದಕ್ಕೆ ಸಿದ್ದರಾಮಯ್ಯನವರು ತುದಿಗಾಲಲ್ಲಿ ನಿಂತಿದ್ದಾರೆ. ಇದೇ ಸರಿಯಾದ ಸಮಯ ಅಂತಾನೆ ಸಿಎಂ ಕರೆದ ಬಜೆಟ್ ಸಭೆಗೆ ಗೈರಾಗಿ ಡಿ.ಕೆ. ಡೆಲ್ಲಿಗೆ ಭೇಟಿ ಕೊಡ್ತಿದ್ದಾರೆ. ಹಾಗಾದ್ರೆ ಡೆಲ್ಲಿಯಲ್ಲಿ ಯಾವ ನಾಯಕರನ್ನ ಭೇಟಿ ಆಗ್ತಾರೆ, ಏನ್ ಇನ್ಸೈಡ್ ಸುದ್ದಿ ಇದೆ ಅನ್ನೋದನ್ನೇ ನೋಡೋದಾದ್ರೆ, ಡಿ.ಸಿ.ಎಂ. ಡಿ.ಕೆ. ಡೆಲ್ಲಿ ಭೇಟಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಕೆ.ಸಿ. ವೇಣುಗೋಪಾಲ್ ಭೇಟಿಗೆ ಡಿ.ಸಿ.ಎಂ. ಡಿ.ಕೆ. ಸಮಯ ಕೇಳಿದ್ದಾರೆ. ರಾಜ್ಯ ವಿದ್ಯಮಾನಗಳ ಬಗ್ಗೆ ವಿವರವಾಗಿ ಡಿ.ಕೆ. ಶಿವಕುಮಾರ್ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಬಾರಿಯೂ ದೆಹಲಿಗೆ ತೆರಳಿದ್ದಾಗ ವೇಣುಗೋಪಾಲ್ರನ್ನ ಡಿ.ಕೆ. ಭೇಟಿ ಮಾಡಿದ್ರು. ಇದರ ಮಧ್ಯೆ ರಾಹುಲ್ ಗಾಂಧಿ ಭೇಟಿಗೆ ಇಬ್ಬರು ಕಾಂಗ್ರೆಸ್ ಸಚಿವರು ಸಮಯ ಕೇಳಿದ್ರು. ಆದ್ರೆ ತಪ್ಪು ಸಂದೇಶ ರವಾನೆ ಹಿನ್ನೆಲೆ ಸಚಿವರಿಗೆ ಸಮಯವನ್ನ ರಾಹುಲ್ ಗಾಂಧಿ ನೀಡಿಲ್ಲ. ಡಿ.ಕೆ. ಪಟ್ಟದ ಆಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ತಮ್ಮದೇನಿದೆಯೋ ಆ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ. ನನಗ್ ಬಜೆಟ್ ಕೆಲಸವೇ ಮುಖ್ಯ ಅನ್ನೋ ಪರೋಕ್ಷ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇವತ್ತು ಬಜೆಟ್ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಜಲಸಂಪನ್ಮೂಲ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಿಎಂ ಸಭೆ ಮಾಡಿದ್ರು. ತಮ್ಮ ಇಲಾಖೆಯ ಸಭೆ ಇದ್ರೂ ಡಿ.ಕೆ. ಧಿಕ್ಕರಿಸಿ ಡೆಲ್ಲಿಗೆ ಹೋಗ್ತಾ ಇರೋದಕ್ಕೆ ಸಿಎಂ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ, ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ದಿಲ್ಲಿ ಕರೆದ್ರೆ ಹೋಗ್ತೀನಿ. ಆದ್ರೆ ಡಿ.ಕೆ. ಮಾತ್ರ ನಿಮ್ಮ ಬಜೆಟ್ಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ನಾಯಕತ್ವಕ್ಕೂ ಮಹತ್ವ ಇದೆ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಾರೆ. ಅವರೇ ಚೇರ್ಮನ್, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ.
ಹೈಕಮಾಂಡ್ ಮಟ್ಟದಲ್ಲಾಗಿರೋ ಅಧಿಕಾರ ಹಂಚಿಕೆ ಒಪ್ಪಂದ ಜಗಜ್ಜಾಹೀರು, ಅದು ಕದ್ದು ಮುಚ್ಚಿ ಆಗಿರೋದಲ್ಲ ಅಂತ ಡೆಲ್ಲಿಗೆ ತೆರಳೋ ಮುನ್ನ ಡಿಕೆ ಮೆಸೇಜ್ ಪಾಸ್ ಮಾಡಿದ್ರು. ಇದಕ್ಕೆ ಗರಂ ಆಗಿರುವ ಸಿಎಂ ಸಿದ್ದರಾಮಯ್ಯ ಡಿಕೆ ಅವರನ್ನೇ ಕೇಳಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತಿದ್ದಾರೆ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದೀವಿ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ನವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಖರ್ಗೆ ಹೇಳಿದ್ದಾರೆ. ಯತೀಂದ್ರಗೆ ನೋಟಿಸ್ ಬಗ್ಗೆ ಹೈಕಮಾಂಡ್ಗೆ ಕೇಳೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಬಗ್ಗೆ ಸಚಿವರು ತಮ್ಮದೇ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಈಗ ಅಲ್ಲ, ಅವ್ರವ್ರು CM ಆಗ್ಬೇಕಂತ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ. ನಮ್ಮ ಮುಖಂಡರು ಆಗಬೇಕು, ನಮ್ಮ ಮುಖಂಡರು, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಈ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲ್ಲರ ಸಹಕಾರದಿಂದ ಡಿ ಕೆ ಶಿವಕುಮಾರ್ ಒಬ್ಬ ಮುಖ್ಯಮಂತ್ರಿ ಆಗಿ ಎಲ್ಲರೂ ಒಳ್ಳೆ ಕಡೆಯಿಂದ, ಒಳ್ಳೆ ಪ್ರೀತಿಯಿಂದ, ವಿಶ್ವಾಸದಿಂದ ಇದ್ದಾರೆ. ಈಗ ಒಂದು ಎಂಬಿಷನ್ ಇರುವುದು, ಮುಖ್ಯಮಂತ್ರಿನ ಆಗಬೇಕಂತ ಏನು ತಪ್ಪಿಲ್ಲ. ಏನು ತಪ್ಪದೆ? ಎಂಬಿಷನ್ ಇರೋದು ಏನು ತಪ್ಪಿಲ್ಲ. ಅದು ಅಲ್ಟಿಮೇಟ್ಲಿ ಯಾರ ಬಗ್ಗೆ ಏನು ಜಗಳ ಮಾಡ್ತಾ ಇಲ್ಲ. ಅಲ್ಟಿಮೇಟ್ಲಿ ಏನು ಹೈಕಮಾಂಡ್ ಹೇಳ್ತಿದೆ ಅದು ನಾವು ಒಪ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿ ಇದು ಮುಗಿಬೇಕು. ಪಟ್ಟದ ಮೇಲೆ ಕಣ್ಣಿಟ್ಟು ಡಿಕೆ ಆಡ್ತಾ ಇರೋ ಆಟಕ್ಕೆ ಹೈಕಮಾಂಡ್ ಎಸ್ ಅನ್ನುತ್ತಾ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಮಹತ್ವದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಎಷ್ಟು ಜನ ನಿಮ್ಮ ಜೊತೆಗೆ MLAಗಳಿದ್ದಾರೆ ಎನ್ನುವಂಥ ಮಾಧ್ಯಮದವರ ಪ್ರಶ್ನೆಗೆ ಕಾಂಗ್ರೆಸ್ನಲ್ಲಿರುವಂಥ 136 ಶಾಸಕರು ನನ್ನ ಜೊತೆಗಿದ್ದಾರೆ ಎನ್ನುವಂಥ ಮಾತನ್ನು ದೆಹಲಿಯಲ್ಲಿ DCM ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ಪವರ್ ಪಾಲಿಟಿಕ್ಸ್ ವಿಚಾರ ಒಂದು ಕಡೆಗೆ ಆದರೆ ಅತ್ತ MLAಗಳ ಲೆಕ್ಕಾಚಾರ ಇನ್ನೊಂದು ಕಡೆ ನಡೀತಾ ಇದೆ. ಈ ಪ್ರಶ್ನೆಗೆ DCM ಮಾತನಾಡ್ತಾ ಎಲ್ಲ 136 ಜನರು ಕೂಡ ನನ್ನ ಜೊತೆಗಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 136. In your support, sir? Sir, in your support. Sir, you are saying that 136 are in support. In your support. 136. 136. In your support, sir? Sir, in your support. Sir, you are saying that 136 are in support. In your support. 136.